ಸಚೇತನ ಕಾರ್ಯಕ್ರಮ ಚಟುವಟಿಕೆ ನೈಸರ್ಗಿಕ ಮತ್ತು ರಾಸಾಯನಿಕ ಗೊಬ್ಬರದ ಚರ್ಚೆ. ನಾನು ನೈಸರ್ಗಿಕ ಗೊಬ್ಬರ ಕುರಿತು ಹೇಳುತ್ತಿದ್ದೇನೆ. ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ ತಯಾರಾಗುವ ಗೊಬ್ಬರಗಳನ್ನು ನೈಸರ್ಗಿಕ ಗೊಬ್ಬರ ಎಂದು ಕರೆಯುತ್ತಾರೆ. ಉದಾಹರಣೆ: ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ. ಇವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಪರಿಸರಕ್ಕೆ ಹಾನಿಯಾಗದಂತೆ ಬೆಳೆ ಬೆಳೆಯಲು ಸಹಾಯ ಮಾಡುತ್ತವೆ. ರಾಸಾಯನಿಕ ಗೊಬ್ಬರ. ನಾನು ರಾಸಾಯನಿಕ ಗೊಬ್ಬರ ಬಗ್ಗೆ ತಿಳಿಸುತ್ತೇನೆ. ಕಾರ್ಖಾನೆಯಲ್ಲಿ ತಯಾರಾಗುವ ಮತ್ತು ಸಸ್ಯಗಳ ಅಗತ್ಯವಾದ ಪೋಷಕಾಂಶಗಳನ್ನು ಒಂದಾಗಿಸುವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರ ಎನ್ನುವರು. ಉದಾಹರಣೆಗಳು: DAP, ಯುರೇನಸ್, ಪೊಟ್ಯಾಷ್. ಉಪಯೋಗ: ಇವು ಬೆಳೆಗಳ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ. ಆದರೆ ಅತಿಯಾದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಮತ್ತು ಪರಿಸರದ ಮೇಲೆ ಕೆಟ್ಟ ಪರಿಣಾಮವು ಉಂಟಾಗುತ್ತದೆ. ಧನ್ಯವಾದಗಳು.